ದೇವರು ಕೊಡುವ ದ್ರವ್ಯ ಎಂಬುದಾಗಿ. ದೇವರು ಕೊಡುವ ದ್ರವ್ಯ. ದ್ರವ್ಯ ಅಂದರೆ ಯಾವುದಕ್ಕೆ ಹೋಲಿಕೆ ಆಗ್ತದೆ? ನೀವೆಲ್ಲ ಗೂಗಲಲ್ಲಿ ನೋಡಿದ್ರೆ ಅದಕ್ಕೆ ಏನೇನೋ ಅರ್ಥಗಳನ್ನು ಕೊಡ್ತದೆ, ಹೌದಲ್ವಾ? ಅದಕ್ಕಾಗಿ ದ್ರವ್ಯ ಅಂದರೆ ಸಂಪತ್ತು, ಮತ್ತಪ್ಪ ಹಣ ಬರ್ತಲ್ಲ, ಏನೋ ಒಂದು ಲಾಭದ ವಿಷಯ. ಅದಕ್ಕೆ ಮನುಷ್ಯರು ಕೂಡ ನಿಮಗೆ ಲಾಭ ಕೊಡ್ತಾರೆ. ಮನುಷ್ಯರು ಕೂಡ ದ್ರವ್ಯ ಕೊಡ್ತಿರ್ಬೋದು. ಮನುಷ್ಯರ ದ್ರವ್ಯ, ಮನುಷ್ಯರ ಸಂಪತ್ತಿನಕ್ಕಿಂತ ದೇವರು ಕೊಡುವ ಸಂಪತ್ತು, ದೇವರು ಕೊಡುವ ದ್ರವ್ಯ ಬಹಳ ಮುಖ್ಯವಾದ ಎಂಬುದಾಗಿ ಇವತ್ತಿನ ವಾಕ್ಯ. ಹಾಗಾದರೆ ನಿಮಗೆ ಅರ್ಥವಾಗುವುದೇನೆಂದರೆ, ದೇವರು ನಮಗೆ ಏನಾದರೂ ದ್ರವ್ಯ ಕೊಟ್ಟಿದ್ದಾನಾ ಇಲ್ಲ ಎಂಬುದಾಗಿ ನೀವು ಪ್ರಶ್ನೆ ಮಾಡಿಕೊಳ್ಳ್ರಿ. ದೇವರು ನಿಮಗೆ ಏನು ಕೊಟ್ಟಿದ್ದಾನಮ್ಮ? ಕೊಟ್ಟಿದ್ದ ಕೈಗಳು ತೋರಿಸ್ರಿ. ದ್ರವ್ಯ ಕೊಟ್ಟಿದ್ದಾನ ಅಂದ್ರೆ ಆಶೀರ್ವಾದ ಕೊಟ್ಟಿದ್ದಾನ, ರಕ್ಷಣೆ ಕೊಟ್ಟಿದ್ದೇನಾ, ಸಂತೋಷ ಕೊಟ್ಟಿದ್ದೇನಾ? ಯಾಕಂದ್ರೆ ವಾಕ್ಯ ಹೇಳ್ತದೆ, ನನ್ನ ಸಾನ್ನಿಧಾನದಲ್ಲಿ ಬರುವವರಿಗೆ ಯಾರಿಗೆ ನಾನು ಬರಿಗೈಯಿಂದ ಕಳಿಸುವುದಿಲ್ಲ, ಅದರ ಬದಲಿಗೆ ಅವರ ತುಂಬಿ ಕಳಿಸ್ತೇನೆ ಅಂತ ಹೇಳ್ತಾನೆ. ಕೈಗಳನ್ನು ತುಂಬಿ ಕಳಿಸ್ತೇನೆ ಅಂತ ಹೇಳ್ತಾನೆ ದೇವರು. ಅದಕ್ಕಾಗಿ ನಿಮಗೆ ತುಂಬಿ ಕಳಿಸಿದ್ದಾನೆ, ತುಂಬಿದ್ದಾನೆ, ದೇವರ ಆಶೀರ್ವಾದ ಕೊಟ್ಟಿದ್ದಾನೆ ಅಂತ ಅರ್ಥ ಆಯಿತು. ಆದರೆ ಆ ದ್ರವ್ಯ ನೀವು ಉಪಯೋಗ ಮಾಡಿಕೊಳ್ತಾ ಇಲ್ಲ. ದೇವರ ಕೊಟ್ಟ ದ್ರವ್ಯವನ್ನು ವೆಚ್ಚ ಮಾಡ್ತಾ ಇಲ್ಲ, ಅದನ್ನು ಉಪಯೋಗ ಮಾಡ್ತಾ ಇಲ್ಲ, ಬಳಸ್ತಾ ಇಲ್ಲ. ಬದಲಿಗೆ ಏನು ಮಾಡ್ತಾ ಇದ್ದೀರಿ ಅಂದರೆ ಮಣ್ಣಲ್ಲಿ ಇಡುತ್ತಿದ್ದೀರಿ ಎಂಬುದೇ ಇವತ್ತಿನ ಸಂದೇಶ. ದೇವರ ಕೊಡುವ ವರ, ದೇವರು ಕೊಡುವ ಸಂಪತ್ತು, ದೇವರು ಕೊಡುವ ಆಶೀರ್ವಾದ ನೀವು ಮಣ್ಣಲ್ಲಿ ಇಡ್ತಾ ಇದ್ದೀರಿ ಅಂತ. ಇದು ಎಚ್ಚರದ ಮಾತು. ಹಿರಿಯರು ಏನ್ ಮಾಡ್ತಾ ಇದ್ರು ಗೊತ್ತಾ? ಮಣ್ಣಲ್ಲಿ ಇಡ್ತಾ ಇದ್ರು. ಮಣ್ಣಲ್ಲಿ ಇಡ್ತಿರಪ್ಪ, ಒಂದು ಮಣ್ಣಿನ ಗಡಿಗೆಯಲ್ಲಿಟ್ಟು ಏನ್ ಮಾಡ್ತಾ ಇದ್ರು? ಮಣ್ಣು ಮುಚ್ತಾ ಇದ್ರು, ಮುಚ್ಚ. ಆಮೇಲೆ ಸ್ವಲ್ಪ ದಿನ ಹೋದ್ಮೇಲೆ ಅವಸರ ಬಂದಾಗ ತೆಗಿಬೇಕಂದ್ರೆ ಆ ಜಾಗನೇ ಸಿಕ್ಕಿಲ್ಲ, ಆ ದ್ರವ್ಯನೇ ಸಿಕ್ಕಿಲ್ಲ. ಹುಡುಕಿ ಹುಡುಕಿ ಸಾಕಾಗಿ ಘೋರ ಕಣ್ಣೀರಿಟ್ಟು ಅವರು ಸತ್ತು ಈ ಲೋಕವನ್ನು ಬಿಟ್ಟು ಹೋಗಿದರೆ ಅದು ಯಾರಿಗೆ ಸಿಕ್ಕಿಲ್ಲ. ಮುಂದೆ ಯಾರೋ ಅದಕ್ಕೆ ಸಂಬಂಧ ಇಲ್ಲದವರು ಬಂದು ತೋಡಿದಾಗ ಅವ್ರಿಗೆ ಸುಖಾಗಿ ನಿಮಗೆ ಕೊಟ್ಟಿರುವ ಸಂಪತ್ತು, ದ್ರವ್ಯ, ವರ ನೀವೇನು ಮಾಡ್ತಾ ಇದ್ದೀರಿ? ಮಣ್ಣಲ್ಲಿ ಹಿಡಿತಾ ಇದ್ದೀರಾ ಅಥವಾ ಅದನ್ನು ಉಪಯೋಗ ಮಾಡಿಕೊಂಡು ದೇವರಿಗೆ ಮಹಿಮೆ ಕೊಡ್ತಾ ಇದ್ದೀರಿ ಎಂಬುದಾಗಿ ಇವತ್ತಿನ ವಾಕ್ಯ ಹೇಳ್ತದೆ ಪ್ರಿಯರೇ. ಅದಕ್ಕಾಗಿ ಮತ್ತಾಯ 13:44 ಪರಲೋಕ ರಾಜ್ಯವು ಹೊಲದಲ್ಲಿ ಹೂಳಿಟ್ಟ ದ್ರವ್ಯಕ್ಕೆ ಹೋಲಿಕೆಯಾಗಿದೆ ಎಂಬುದಾಗಿ ವಾಕ್ಯ ಬರೆಯಲ್ಪಟ್ಟಿದೆ. ಬೇಕಾದ್ರೂ ಹೋದ್ರಮ್ಮ, ಮತ್ತಾಯ 13:44. ಪರಲೋಕ ರಾಜ್ಯವು ಹೊಲದಲ್ಲಿ ಹೂಳಿಟ್ಟ ದ್ರವ್ಯಕ್ಕೆ ಹೋಲಿಕೆಯಾಗಿದೆ. ಅಷ್ಟೇ ಅಮ್ಮ, ನಾನು ಹೇಳೋ ಮಾತಾ ದೇವರ ವಾಕ್ಯ ಹೇಳ್ತಾ ಇದ್ದಾನೆ. ಯೇಸು ಸ್ವಾಮಿ ಖುದ್ದಾಗಿ ಸ್ವತಃ ಆತನ ಬಾಯಿಂದ ಬಂದಿರುವಂತ ಮಾತು. ಪರಲೋಕ ದ್ರವ್ಯ ಅಂದ್ರೆ ಪರಲೋಕದ ಸಂಪತ್ತು, ಪರಲೋಕದ ಆಶೀರ್ವಾದ, ದೇವರು ಕೊಡುವ ವರ ನೀವೇನು ಮಾಡ್ತಾ ಇದ್ದೀರ ಅಂದ್ರೆ ಹೊಲದಲ್ಲಿ ಹೂಳಿಟ್ಟಿರುವ ದ್ರವ್ಯಕ್ಕೆ ಹೋಲಿಕೆಯಾಗಿದೆ. ಆದರೆ ಒಬ್ಬನು ಅದನ್ನು ಕಂಡುಕೊಂಡು ಮುಚ್ಚಿಬಿಟ್ಟು ಅದರಿಂದಾದ ಸಂತೋಷದಿಂದ ತನ್ನ ಬದುಕಿನೆಲ್ಲ ಮಾರಿ ಆ ಹೊಲವನ್ನು ಕೊಂಡುಕೊಂಡನು. ಇಲ್ಲಿ ಎರಡು ರೀತಿಯ ಅರ್ಥ ಕೊಡ್ತದೆ. ಒಬ್ಬನು ಮಣ್ಣಲ್ಲಿ ತನಗಿಟ್ಟ ಆಶೀರ್ವಾದ ಮಣ್ಣಲ್ಲಿ ಇಟ್ಟನಂತೆ, ಆದರೆ ಒಬ್ಬನು ಅದನ್ನು ಕಂಡುಕೊಂಡನಂದ್ರೆ ಅದನ್ನು ಪಡೆದುಕೊಂಡನು. ಮುಂದೆ ನೋಡುವಾಗ ಅದನ್ನು ಕೊಂಡುಕೊಂಡನು ಅಂತ ಬರೆಯಲ್ಪಟ್ಟಿದೆ. ಕಂಡುಕೊಳ್ಳುವುದು, ಕೊಂಡುಕೊಳ್ಳುವುದು ಬಹಳ ಮುಖ್ಯವಾಗಿದೆ. ಈಗ ನೀವು ದೇವರನ್ನ ಕಂಡುಕೊಂಡಿದ್ದೀರಿ, ಆದರೆ ಅದನ್ನು ಕೊಂಡುಕೊಳ್ಳಬೇಕಾಗಿದೆ, ಅದಕ್ಕೆ ಬೆಲೆ ಕೊಟ್ಟು ಕೊಂಡುಕೊಳ್ಳಬೇಕಾಗಿದೆ ಅಂತದರ ಅರ್ಥ ಪ್ರಿಯರೇ. ಕೊಂಡುಕೊಂಡು ಆತನೇನು ಮಾಡ್ತಾನೆ? ತನ್ನ ಸಂಪತ್ತನ್ನೆಲ್ಲ ಮಾರಿ ಕೊಂಡುಕೊಂಡ. ತನಗಿರುವ ಲೋಕದ ಸಂಪತ್ತಿಗಿಂತ ದೇವರು ಕೊಡುವ ಸಂಪತ್ತು ಮುಖ್ಯವೆಂದು ತನ್ನಗಿರುವ ಸಂಪತ್ತೆಲ್ಲ ಮಾರಿಕೊಂಡು ದೇವರು ಕೊಡುವ ದ್ರವ್ಯವನ್ನು ಆ ಹೊಲದಲ್ಲಿ ಹೂಡಿಟ್ಟಿದ್ರೆ ಆ ಹೊಲವನ್ನೇ ಕೊಂಡುಕೊಂಡಂತೆ. ಅದಕ್ಕಾಗಿ ಆ ರೀತಿಯಾಗಿ ನಾವೇನು ಮಾಡಬೇಕಂತಂದ್ರೆ ದೇವರಿಗಾಗಿ ನಾವು ಕಂಡುಕೊಳ್ಳಬೇಕಾಗಿದೆ ಮತ್ತು ಕೊಂಡುಕೊಳ್ಳಬೇಕಾಗಿದೆ. ಹಾಗಾದರೆ ನಿಮಗೆ ಯಾರಿಗೆ ದೇವರು ದ್ರವ್ಯ ಕೊಟ್ಟಿಲ್ವಾ? ದೇವರು ಒಂದು ಮಾತು ಹೇಳ್ತೀನಿ, ಯಾರು ನೀವು ದೇವರು ಕಂಡುಕೊಳ್ತೀರ ಅವತ್ತೇ ನಿಮಗೆಲ್ಲ ದ್ರವ್ಯ ಕೊಟ್ಟಿರ್ತಾನೆ, ಎಲ್ಲ ವರಗಳನ್ನು ಕೊಟ್ಟಿರ್ತಾನೆ, ಎಲ್ಲ ಆಶೀರ್ವಾದ ಕೊಟ್ಟಿರ್ತಾನೆ. ಯಾಕಂದ್ರೆ ದೇವರು ಅರ್ಧಂಬರ್ಧ ಮಾಡುವನಲ್ಲ, ಸಂಪೂರ್ಣ ಆತನ ಶಾಶ್ವತ ಪ್ರೀತಿಯಿಂದ ಎಲ್ಲ ಕೊಟ್ಟಿರ್ತಾನೆ. ನೀವು ತಂದೆ ಮಗನ ಪರಿಶುದ್ಧ ಆತ್ಮನ ರಕ್ಷಣೆ ತೆಗೆದುಕೊಂಡಿದ್ರಲ್ಲ, ಸುವಾರ್ತೆ ಕೇಳಿ ದೇವರ ಕಡೆ ತಿರ್ಕೊಂಡಿದ್ರೆ ಎಲ್ಲ ಸಂಪತ್ತು ಕೊಟ್ಟಿದ್ದಾನೆ. ಆದರೆ ಒಬ್ಬರಿಗೆ 2ರಷ್ಟು, ಒಬ್ಬರಿಗೆ 5ರಷ್ಟು, ಒಬ್ಬರಿಗೆ 1ರಷ್ಟು,
ಅದು ಅಷ್ಟು ಮಾತ್ರ ಕೊಟ್ಟಿರ್ತಾನೆ. ಯಾಕಂದ್ರೆ ಅದರ ಸಾಮರ್ಥ್ಯ ಅವರ ಯೋಗ್ಯತೆ ಪ್ರಕಾರ ಕೊಟ್ಟಿರ್ತಾನೆ. ಇದು ವಾಕ್ಯದ ಆಧಾರನ ಕರೆಕ್ಟಾ? ಒಬ್ರಿಗೆ 2ರಷ್ಟು, ಒಬ್ರಿಗೆ 5ರಷ್ಟು ತಲಾಂತ ಕೊಟ್ಟದ ವಾಕ್ಯ ಇದೆಯಲ್ಲ, ಇನ್ನೊಬ್ಬನಿಗೆ 1ರಷ್ಟು ಕೊಟ್ಟಿರ್ತಾನಲ್ಲ, ಅದು ದ್ರವ್ಯ. ಆ ದ್ರವ್ಯದ ಈಗ ಲೆಕ್ಕ ಕೇಳ್ತಾ ಇದ್ದಾನೆ. ಆವತ್ತಿನ ಆಳುಗಳಿಗೆ ದೇವರು ಯಾವ ರೀತಿಯಿಂದ ಆತನು ಹೋಗಿ ಬಂದು ಕೇಳ್ತಾನೋ ಅದೇ ರೀತಿಯಿಂದ ನಮ್ಮನ್ನು ಕೇಳ್ತಾ ಇದ್ದಾನೆ, ನಿಮ್ಮನ್ನು ಕೂಡ ಕೇಳ್ತಾ ಇದ್ದಾನೆ. ಪ್ರಿಯರೇ, ಏನಂತ ಕೇಳ್ತಾ ಇದ್ದಾನೆ? ನಿಮಗೆ ಪರಲೋಕ ದ್ರವ್ಯ ಕೊಟ್ಟಿದ್ದೀನಲ್ಲ, ಏನು ಮಾಡಿದ್ದೀರಿ ಅಂತ ಕೇಳ್ತಾನೆ. ನಿನಗೆ 2ರಷ್ಟು ಕೊಟ್ಟಿದ್ದೀನಲ್ಲ, ನಿನಗೆ 1ರಷ್ಟು ಕೊಟ್ಟಿದ್ದೀನಲ್ಲ, ನಿನಗೆ 5ರಷ್ಟು ಕೊಟ್ಟಿದ್ದೀನಲ್ಲ, ಏನು ಮಾಡಿದ್ದೀರಿ ಅಂತಂದರೆ ನೀವೇನು ಹೇಳೋಕ್ಕಾಗಿಸ್ತದೆ? ನಾವು ಮಣ್ಣಲ್ಲಿ ಇಟ್ಟಿದ್ದೀನಿ ಅಂತ ಹೇಳ್ತೀರಾ, ಅದನ್ನು ಉಪಯೋಗ ಮಾಡಿಕೊಂಡಿದ್ದೀನಿ ಅಂತ ಹೇಳ್ತೀರಾ ಪ್ರಿಯರೇ. ಅದಕ್ಕಾಗಿ ಈ ರೀತಿಯಾಗಿ ನಾವು ಗಂಭೀರವಾಗಿ ಪರಿಗಣಿಸಬೇಕಾಗಿದೆ. ಪರಲೋಕ ದ್ರವ್ಯ ದೇವರನ್ನು ಕೊಟ್ಟ. ಏನು ಕೊಟ್ಟ? ಹಾಡುಗಳ ಆಡುವ ವರ, ಬರೆಯುವ ವರ. ಅದನ್ನು ನಮ್ಮ ಸೋದರ ಆಡಿದ್ರಲ್ಲ ಫಸ್ಟಿಗೆ, ಕಳ್ಳನು ಪಾಪಿ ಎಂದು ಒಪ್ಪಿಕೊಳ್ಳಲು ನಾನಿರುವೆ, ಭಯಪಡಬೇಡ ಎಂದೆನೀ ಯೇಸುರಾಜ. ಈ ಹಾಡು ನಾನೇ ಬರೆದಿನಲ್ಲ, 40 ಹಾಡುಗಳನ್ನು ಬರೆದಿದ್ದೇನೆ. ದೇವರ ಕೊಟ್ಟ ವರನ ನಾನು ಉಪಯೋಗ ಮಾಡಿಕೊಂಡಿದ್ದೆ. ಎಷ್ಟು ದಿವಸ? ಕೇವಲ 20 ದಿವಸದಲ್ಲೇ ನಾನು ಪ್ರಾರಂಭ ಮಾಡಿದೆ. ಆತನ ಕೊಟ್ಟ ವರಗಳನ್ನು ಉಪಯೋಗ ಮಾಡಿದೆ. ನೀವೇನು ಮಾಡ್ತಾ ಇದ್ದೀರಿ ಅಂತ ದೇವರ ಮನೆ ಕೇಳ್ತಾ ಇದ್ದೆ. ನೀವು ದೇವರ ಮಾತುಗಳು ಬಂಗಾರ, ಐಶ್ವರ್ಯ, ಮುತ್ತುಗಳಿಗಿಂತ ಒಬ್ಬನು ಬಹು ಬೆಲೆ ಉಳ್ಳ ಒಂದು ಮುತ್ತನ್ನು ಕಂಡು ಆತನ್ನು ಬದುಕಿನೆಲ್ಲ ಮಾರಿ ಅದನ್ನು ಕೊಂಡುಕೊಂಡನು. ಕೊಂಡುಕೊಳ್ಳುವಂತ ಮನಸ್ಸು ಇರಬೇಕೆಂಬುದಾಗಿ ಜೀವವುಳ್ಳ ವಾಕ್ಯ, ಕೃಪವುಳ್ಳ ವಾಕ್ಯ, ದೈವಯುಕ್ತ ಮಾತುಗಳು ಮಣ್ಣಲ್ಲಿಡುವುದು ಸರಿನಾ? ಜೀವಂತವಾಗಿರುವ ಮಾತು, ಆಶೀರ್ವಾದ ಮಾತುಗಳು ಮಣ್ಣಲ್ಲಿಡುವುದು ಸರಿನಾ ಅಂತ ದೇವರು ನಮ್ಮನ್ನು ಕೇಳ್ತಾ ಇದ್ದಾನೆ. ಮಣ್ಣಲ್ಲಿ ಯಾರನ್ನ ಇಡ್ತಾರೆ? ಸತ್ತಿರುವುದಂತರನ್ನು, ಸತ್ತ ಮನುಷ್ಯರನ್ನು ಇಡ್ತಾರೆ. ಅದಕ್ಕಾಗಿ ಸಂಪತ್ತು, ಐಶ್ವರ್ಯವನ್ನು ಇಡುವುದು ತಪ್ಪು, ದೇವರ ಮಾತುಗಳನ್ನು ಇಡುವುದು ತಪ್ಪು. ಅದಕ್ಕಾಗಿ ಇಲ್ಲಿ 1 ತಲಾಂತವನ್ನು ಏನು ಮಾಡ್ತಾನೆ? ಹೊಂದಿರುವುದು ಭೂಮಿಯನ್ನು ಅಗೆದು ತನ್ನ ದಣಿಯ ಹಣವನ್ನು ಬಚ್ಚಿಡುತ್ತಾನೆ. ಬಹುಕಾಲವಾದ ಮೇಲೆ ದಣಿ ಬರ್ತಾನೆ ಪ್ರಿಯ, ದೇವರು ಬರ್ತಾನೆ, ಬಂದು ಆಳುಗಳಿಗೆ ಬಂದು ಅವರವರ ತಕ್ಕ ತೆಗೆದುಕೊಂಡು 5 ತಲಾಂತು ಹೊಂದಿದವನು ಹಾ ಮುಂದೆ ಬಂದು ಇನ್ನು 5 ತಲಾಂತು ತಂದು, ಹಾ ಸ್ವಾಮಿ ನೀನು 5 ತಲಾಂತು ನನಗೆ ಕೊಟ್ಟಿದೆಯಲ್ಲ, ಇಗೋ ಇನ್ನು 5 ತಲಾಂತವನ್ನು ಸಂಪಾದಿಸಿದೆ ಅಂತಾನೆ. ಆಗ ದೇವರೆಂತಾನೆ? ಅವನಿಗೆ ದಣಿಯು ಬಲ ನಂಬಿಕಸ್ಥನಾದ ದೇವ ಅಂತಾನೆ ಪ್ರಿಯ. ಯಾರು 5 ತಲಾಂತಕ್ಕೆ 5 ತಲಾಂತರ ಮಾಡ್ತಾರೋ ಅವರಿಗೆ ಬಲ ಬಲ ಅಂತ ಆಶೀರ್ವಾದ ಅಂದ್ರೆ ಪ್ರೋತ್ಸಾಹ ಮಾಡೋದು. ಬಲ ಅಂತಾನೆ ದೇವರು. ಬಲ ನಂಬಿಕಸ್ಥನಾದ ನೀನು ಆಳು, ನಿನ್ನನ್ನು ಸ್ವಲ್ಪ ಕೆಲಸದಲ್ಲೇ ನಂಬಿಕಸ್ಥನಾಗಿದ್ದಿ, ದೊಡ್ಡ ಕೆಲಸದಲ್ಲಿ ನಿನ್ನನ್ನು ಇಡುತ್ತೇನೆ. ಇನ್ನೊಬ್ಬರು ಏನ್ ಮಾಡ್ತಾನಮ್ಮ? ಆಗ 2 ತಲಾಂತು ಹೊಂದಿದವನು ಮುಂದೆ ಬಂದು ಸ್ವಾಮಿ 2 ತಲಾಂತು ನನಗೆ ಒಪ್ಪಿಸಿದೆಯಲ್ಲ, 2 ತಲಾಂತ ನನಗೆ ಒಪ್ಪಿಸಿದೆಯಲ್ಲ, ಈಗ ಇನ್ನು 2 ತಲಾಂತರವನ್ನು ಸಂಪಾದಿಸಿ ಅದನ್ನು ಇನ್ನೂ 2 ತಲಾಂತವನ್ನು ಸಂಪಾದಿಸಿ ಅಂದನು. ಹೀಗೆ ನೀನು ಏನಂತಾನೆ? ಸೌಭಾಗ್ಯದಲ್ಲಿ ಸೇರಿವಿ ಅಂತಾನೆ. ನೀನು ಬಲ ಹಾಳು, ನೀನು ಸ್ವಲ್ಪ ಕೆಲಸದಲ್ಲಿ ದೊಡ್ಡ ಲಾಭವನ್ನು ಮಾಡಿದಿ, ಅದಕ್ಕಾಗಿ ಸೌಭಾಗ್ಯದಲ್ಲಿ, ದೇವರ ಸೌಭಾಗ್ಯದಲ್ಲಿ ಸೇರಿವಿ ಎಂಬುದಾಗಿ. ಒಳ್ಳೆ ಆಳು ನೀನು, ಸ್ವಲ್ಪ ಕೆಲಸದಲ್ಲಿ ನಂಬಿಕಸ್ಥನಾಗಿದ್ದಿ, ದೊಡ್ಡ ಕೆಲಸ ನಿನಗೆ ಇಡುತ್ತೇನೆ, ನಿನ್ನ ದಣಿಯ ಸೌಭಾಗ್ಯದಲ್ಲಿ ಸೇರಿವಿ ಎಂದು ಹೇಳಿದ್ದನು. ಆದರೆ 24ನೇ ವಚನದಲ್ಲಿ ತರುವಾಯಿ 1 ತಲಾಂತ, ಇದಿಷ್ಟೇ ಹೇಳಿ ಬೇಗ ಮುಗಿಸ್ತೇನೆ ಪ್ರಿಯರೇ. ತರುವಾಯಿ 1 ತಲಾಂತು ಹೊಂದಿದವನು ಸಹ ಮುಂದೆ ಬಂದು, ಸ್ವಾಮಿ ನೀನು ಕಠಿಣ ಮನುಷ್ಯನು. ಹಾಗಾದರೆ ದೇವರ ಕಠಿಣ ಮನುಷ್ಯನೆಂದು ತಿಳಿದುಕೊಂಡ ಮುಂದೆ ನೀನು ಬಿತ್ತಿದ್ದರಲ್ಲಿ ಕೊಯ್ಯುವನು, ರಾಶಿ ಮಾಡಿಕೊಳ್ಳುವುದರಲ್ಲಿ ಎಂದು ತಿಳಿದೆನು, ಹೆದರಿಕೊಂಡು ಹೋಗಿ ನಿನ್ನ ತಲಾಂತರ ಭೂಮಿಯಲ್ಲಿ ಅಂದ್ರೆ ಮಣ್ಣಲ್ಲಿ ಇಟ್ಟೇನು, ಈಗೋ ನಿನಗೆ ಕೊಡ್ತೇನೆ ಅಂತ. ನೀರು ಕೊಟ್ಟ ವರ ನಿನಗೆ ಕೊಡ್ತೇನೆ. ಒಮ್ಮೊಮ್ಮೆ ಹಾಗೆ ಮಾಡ್ತೀವಲ್ಲ, ದೇವರು ಕೊಟ್ಟ ವರ ದೇವರಿಗೆ ಕೊಡೋದು, ಅದರ ಸಂಪಾದನೆ ಮಾಡೋದು ದೇವರ ತಾನೆ. ಕೊಟ್ಟದು 1 ರೂಪಾಯಿ ವಾಪಸ್ ಕೊಟ್ಟರೆ ಏನು ಪ್ರಯೋಜನ? ಅದಕ್ಕೆ ಕೃತಜ್ಞತೆ ಸಲ್ಲಿಸಬೇಕಲ್ಲ. ಯಾರಾದರೂ ಒಂದು ಸಹಾಯ ಮಾಡಿದ್ರೆ ಕೃತಜ್ಞತೆ ಸಲ್ಲಿಸಿದ್ರೆ ಸಂತೋಷ ಆಗ್ತಲ್ಲ. ಇವತ್ತು ಕೂಡ ದೇವ್ರ ಕೆಲಸ ಮಾಡಿದಕ್ಕೆ ನಾವು ಕೃತಜ್ಞತೆ, ದೇವ್ರ ಸಂತೋಷ ಆಗ್ತಲ್ಲ. ಅದಕ್ಕಾಗಿ ಕೃತಜ್ಞತೆಗೆ ಇಲ್ಲಲ್ಲ, ಅದಕ್ಕಾಗಿ ಕೃತಜ್ಞತೆಗಿಲ್ಲ, ಲಾಭ ಇಲ್ಲ. ಅದಕ್ಕಾಗಿ ದೇವರಿಗೆ ಕೋಪ ಬರುವಂಥದ್ದು ನೋಡ್ತೀವಿ. ಅದಕ್ಕಾಗಿ ಮತ್ತಾಯಿ 25:30 ದೇವರಿಗೆ ಕೋಪಕ್ಕೆ ಒಳಗಾಗ್ತಾನೆ 1 ತಲಾಂತದವನು. ಏನಂತಾನೆ? ಮತ್ತು ಕೆಲಸಕ್ಕೆ ಬಾರದ ಈ ಆಳನ್ನು ಹೊರಗೆ
ಕತ್ತಲಿಗೆ ಹಾಕಿಬಿಡ್ರಿ ಎಂದು ಹೇಳಿದನು. ಅಲ್ಲಿ ಗೋಳಾಟವು ಕಟಕಟನ ಹಲ್ಲು ಕಡಿಯೋದು ಇರುವುದು. ಇದು ಯಾವ್ದು ಸ್ಥಳ ರೀ? ನರಕ. ಗೋಳಾಟವು ಕಟಕಟನ ಹಲ್ಲು ಕಡಿಯುವುದು ಇರುವುದಂದ್ರೆ ನರಕ. ಈ ಕೆಟ್ಟ ಹಾಳನ್ನು ಹೊರಗೆ ದೊಬ್ಬಿಡ್ರಿ ಅಂದ್ರೆ ನರಕಕ್ಕೆ ದೊಬ್ಬಿಡ್ರಿ ಅಂತ. ಈ 3 ಹಾಳಗಳಲ್ಲಿ ಯಾವ ಹಾಳಾಗ್ತೀರಿ ಅಂತ ದೇವರು ನಮ್ಮನ್ನ ಉದ್ದೇಶಿಸಿ ಕೇಳ್ತಾ ಇದ್ದಾರೆ. 2 ತಲಾಂತ ಕೊಡುವ ಹಾಳಾಗ್ತೀರಾ? 5 ತಲಾಂತರ ಲಾಭ ಕೊಡುವಂತ ಹಾಳಾಗ್ತೀರಾ? 1 ತಲಾಂತರ ಅಂದ್ರೆ ಕೊಟ್ಟರೆ ಕೇವಲ 1 ತಲಾಂತರ ಕೂಡ ಉಪಯೋಗ ಮಾಡಿಕೊಳ್ಳಲಿಲ್ಲ. ಅದಕ್ಕಾಗಿ ದೇವರು ನರಕಕ್ಕೆ ದೊಬ್ಬುವುದು ನೋಡ್ತೀವಿ ನನ್ನ ಪ್ರಿಯ ಸೋದರ ಸೋದರಿಯರೇ. ಅದಕ್ಕಾಗಿ ಮುಂದೆ ಯೋಹಾನ 15:1-2 ನಾನೇ ದ್ರಾಕ್ಷಿ ಬಳ್ಳಿ, ನಾನೇ ತೋಟಗಾರನು, ನನ್ನಲ್ಲಿದ್ದು ಫಲ ಕೊಡದಿರುವ ಪ್ರತಿಯೊಂದು ಕೊಂಬೆಯನ್ನು ಆತನ ತೆಗೆದಾಕಿ ಏನ್ ಮಾಡ್ತಾನೆ? ಬೆಂಕಿಯಲ್ಲಿ ಹಾಕ್ತಾನಂತ, ನರಕಕ್ಕೆ ಹಾಕ್ತಾನಂತ ಬರೆದಿಯಲ್ಲ. ಮತ್ತೆ ಯೋಹಾನ 15:6 ಅಂತ ಬರೆಯಲ್ಪಟ್ಟಿದೆ, ಯಾವನು ನನ್ನಲ್ಲಿ ನೆಲೆಗೊಂಡಿರುವ ಅದರ ಪ್ರತಿಫಲವನ್ನು ಕೊಡೋದಿಲ್ಲವೋ ಅವನನ್ನು ಅವನ ಕೊಂಬೆಯನ್ನು ಹೊರಗೆ ಬಿಸಾಡಿ ಒಣಗಿ ಹೋಗುವನಂದ್ರೆ ನರಕಕ್ಕೆ ಹೋಗುವನು. ಅಂಥ ಕೊಂಬೆಗಳನ್ನು ಕೂಡಿಸಿ ಬೆಂಕಿಯಲ್ಲಿ ಹಾಕ್ತಾರೆ. ಬೆಂಕಿ ಯಾವುದು ಹೋಲಿಕೆ ಆಗಿದೆ? ನರಕಕ್ಕೆ ಹೋಲಿಕೆ ಆಗಿದೆಯಾ? ಇವತ್ತು ಬುದ್ಧಿ ಬರುವಂತ ವಾಕ್ಯ ನಮಗೆ. ದೇವರು ನಿಮ್ಮನ್ನು ಆರಿಸಿಕೊಂಡಾಗ ನಿಮ್ಮನ್ನು ಬರಿಗೈಯಿಂದ ಮಾಡಿದ್ದಾನ, ನಿಮಗೆ ಕೈ ತುಂಬ ಕೊಟ್ಟಿದ್ದಾನ ಆಶೀರ್ವಾದ. ತಲಾಂತರ ದೇವರು 3 ಆಳನ್ನ ಕರೆದಾಗ ಕೈ ತುಂಬ 2 ತಲಾಂತ ಕೊಟ್ಟಾಗ ಕೈ ತುಂಬ ಇತ್ತಲ್ಲ, 5 ತಲಾಂತ ಇದ್ದಾಗ ಕೈ ತುಂಬ ಇತ್ತಲ್ಲ, ಮತ್ತೆ 1 ತಲಾಂತರ ಇದ್ದವನು ಕೂಡ ಅವನ ಸಾಮರ್ಥ್ಯ ತಕ್ಕಂತ ಅವನಿಗೂ ಕೈ ತುಂಬ ಇತ್ತಲ್ಲ. ದೇವರು ಬರಿಗೈಯಾಗಿ ಬಂದವನ ತುಂಬಿದವನಾಗಿ ಮಾಡ್ತಾನಂತ ದೇವರ ವಾಕ್ಯ ಇದೆಯಲ್ಲ. ತುಂಬಿದವನಾಗಿ ಮಾಡಿದ್ರು ಕೂಡ ಮಣ್ಣಲ್ಲಿಟ್ಟಿರಲ್ಲ. 1 ವಾರಕ್ಕೆ ಒಬ್ಬರಿಗಾರ ದೇವರ ಮಾತುಗಳನ್ನು ಹೇಳ್ತಾ ಇದ್ದೀರಾ? ರಕ್ಷಣಾ ಮಾರ್ಗದಲ್ಲಿ ನಡೆಸ್ತಾ ಇದ್ದೀರಾ? ಕನಿಷ್ಠ ನಿಮ್ಮ ಕುಟುಂಬ, ಹೆಂಡತಿ, ಮಕ್ಕಳನ್ನು ಕೂಡ ಆಶೀರ್ವಾದ ಒಳಗೆ ಮಾಡಿಕೊಂಡಿದ್ದೀರಾ? ದೇವರ ಮಾತುಗಳ ನಿಷ್ಫಲ ಮಾತುಗಳನ್ನು ತಿಳಿದುಕೊಂಡಿದ್ದೀರಾ? ಸ್ವತಃ ಆತನ ಬಾಯಿಂದ ಬಂದಿರೋ ಮಾತುಗಳನ್ನು ಕೇಳ್ತಾ ಇದ್ದೀರಿ. ಯೇಸು ಸ್ವಾಮಿ 2000 ವರ್ಷದಿಂದ ಹೇಳಿದ ಮಾತುಗಳು ಇವತ್ತು ಅದೇ ಮಾತುಗಳನ್ನು ಕೇಳ್ತಾ ಇದ್ದೀರಿ. ಅನೇಕರು ಇದೇ ಮಾತುಗಳನ್ನು ಕೇಳದೆ ವಂಚಿತಕ್ಕೆ ಒಳಗಾಗಿದ್ದಾರೆ. ಈ ಮಾತು ನೀವು ಕೇಳ್ತಾ ಇದ್ದೀರಿ, ನೀವು ಧನ್ಯರು. ಕೇಳ್ತಾ ಇದ್ದೀರಿ, ಆದರೆ ಆ ತಲಂತ ಉಪಯೋಗ ಮಾಡಿಕೊಳ್ತಾ ಇಲ್ಲ. ಅದನ್ನು ಉಪಯೋಗ ಮಾಡಿ ಇತರಿಗೆ ಹಂಚ್ತಾ ಇಲ್ಲ. ನನಗೂ ಹೀಗೆ ಒಬ್ಬ ಸೇವಕರು ಹಂಚಿದಾಗಲೇ ನಾನು ನಿಮಗೆ ದೇವರ ವಾಕ್ಯ ಹಂಚ್ತಾ ಇದ್ದೀನಲ್ಲ. ನನಗೇನು ಮೊದಲು ಗೊತ್ತಿತ್ತ? ನನಗೇನು ಗೊತ್ತಿರಲಿಲ್ಲ. ಯಾರೋ ಒಬ್ಬರು ಸೇವಕರು ಹಂಚಿದ್ರು. ಆ ಮಾತು ಹಿಡ್ಕೊಂಡೆ ತಲಂತ, 1 ತಲಂತ, 2 ತಲಂತ, 3 ತಲಂತ, 5 ತಲಂತ ಉಪಯೋಗ ಮಾಡಿಕೊಳ್ತಾ ಇದ್ದೀನಲ್ಲ. ನಾನು ಹಾಡುಗಳು ಬರೆದೆ, ಸುವಾರ್ತೆ ಸಾರದೆ, ಸ್ವತಃ ಹಾಡುಗಳಿಗೆ ಕಂಪೋಸ್ ಕೂಡ ನಾನೇ ಮಾಡಿದೆ. ಮತ್ತು ಈಗ ದೇವರ ವಾಕ್ಯ ಕೂಡ ಸಾರ್ತಾ ಇದ್ದೇನೆ. ನನಗೆ ಕೊಟ್ಟ ವರ ನಾನು ಉಪಯೋಗ ಮಾಡ್ಕೊಳ್ತಾ ಇದ್ದೀನಿಲ್ಲ. ನಿಮಗೇನು ಕೊಟ್ಟಿದ್ದಾನೆ ವರ? ಬೈಬಲ್ ಓದಕ್ಕೆ ವರ ಕೊಟ್ಟಿದ್ದಾನ? ಯಾಕೆ ವಾಕ್ಯ ಓದ್ತಾ ಇಲ್ಲ? ಯಾಕಂದ್ರೆ ಒಂದೊಂದು ಚರ್ಚದಲ್ಲಿ ಒಬ್ಬ ಪಾಠ ಹೇಳ್ತಾನೆ, ಮತ್ತಾಯನ ಬರೆದ ಸುವಾರ್ತೆ 7-8 ಓದಂತಂದಾಗ ಈ ಕಡೆ ಸ್ತ್ರೀಯರಲ್ಲಿ ಪುರುಷರು ಇಬ್ಬರು ಓದ್ತಿರ್ತಾರೆ. ಈ ಕಡೆ ಲಕ್ಷ್ಮಿ, ಈ ಕಡೆ ಯಾರೊಬ್ರು. ಯಾರು ಓದ್ತಾ ಇದ್ದೀರಿ ದೇವರ ವಾಕ್ಯ? ಮಣ್ಣಲ್ಲಿ ಇಡ್ತಾ ಇದ್ದೀರಲ್ಲ. ಪರಲೋಕ ದ್ರವ್ಯ ಮಣ್ಣಲ್ಲಿ ಇಡ್ತಾ ಇದ್ದೀರಲ್ಲ. ನಿಮಗೆ ಕೊಟ್ಟ ವರ ತಲಂತ ಮಣ್ಣಲ್ಲಿ ಇಡ್ತಾ ಇದ್ದೀರಲ್ಲ. ನಿಮ್ಮ ವರ ಮಣ್ಣಾಯ್ತಂದ್ರೆ ಸತ್ತು ಹೋಯಿತು ಅಂತ ಅರ್ಥ. ನಿಮ್ಮ ಜೀವಿತವೇ ಸತ್ತು ಹೋಯಿತು ಅಂತ ಅರ್ಥ ಪ್ರಿಯರೇ. ಅದಕ್ಕಾಗಿ ಹಾಗೆ ಮಾಡ್ತೀರಾ? ಕೈ ಕಾಲುಗಳಲ್ಲಿ ಶಕ್ತಿ ಇರುವಾಗಲೇ ಸೇವೆ ಮಾಡಬೇಕು. ಕಸ ಹೊಡೆಯುವುದು ಒಂದು ಸೇವೆ, ಕುರ್ಚಿ ಎತ್ತಿಡುವುದು ಒಂದು ಸೇವೆ, ಅಡಿಗೆ ಮಾಡುವುದು ಒಂದು ಸೇವೆ. ಇವೇ ತಲಾಂತಗಳು. ಹಾಡುವುದು ಒಂದು ಸೇವೆ, ಪ್ರಾರ್ಥನೆ ಮಾಡುವುದು ಒಂದು ಸೇವೆ. ಅವೇ ಒಂದು ತಲಾಂತಗಳು. ಅದನ್ನು ಮಾಡ್ತಾ ಇದ್ದೀರಾ? ಮಾಡ್ತಾ ಇಲ್ಲಲ್ಲ. ಈಗ ತಿಳಿದುಕೊಳ್ಳಿರಿ, ಈಗಲಾದರೂ ಬುದ್ಧಿ ಕಲ್ರಿ. ನಿಮಗೆ ಏನೇನು ತಲಾಂತರ ಕೊಟ್ಟಿದ್ದಾರೆ, ಯಾರಿಗಾದ್ರೂ ಸುವಾರ್ತೆ ತಲಾಂತ ಕೊಟ್ಟಿದ್ರೆ ಅದನ್ನು ಉಪಯೋಗ ಮಾಡಿಕೊಂಡು ಹಾಡೋದಕ್ಕೆ ನಿಮಗೆ ದೇವರ ತಲಾಂತ ಕೊಟ್ಟಿದ್ರೆ ಹಾಡ್ರಿ. ಆರಾಧನಾ ನಾಯಕರು ಆಡುವಾಗ ಎಲ್ಲರೂ ಗಪ್ಪು ಮೂಕರಂತ ಇರಬೇಡ್ರಿ. ಕೈಗಳೆತ್ತಂದಾಗ ಎತ್ತಬೇಕು. ನಿಮ್ಮ ಕೈಗಳು ವರದ ಕೈಗಳನ್ನು ಆಶೀರ್ವಾದ ಮಾಡ್ರಿ. ಹಲ್ಲೆಲೂಯಾ. ಪ್ರಾರ್ಥಿಸಿರಿ, ಹಗಲುವಾಗಿ ಬಾಯಿ ತೆರೀರಿ, ಕೊಂಬಿನಂತೆ ಧ್ವನಿಗೈಯಿರಿ, ಕರ್ತನ ನಾಮವನ್ನು ಸ್ತುತಿಸಿರಿ. ಬಾಯಿ ಕೂಡ ವರವನ್ನು ಕೊಟ್ಟಿದ್ದಾನೆ. ಹಾಡ್ರಿ. ಜಗಳಕ್ಕೆ ನೀವು ಬಾಯಿ ಬಿಡ್ತೀರಾ? ದೇವರ ಸ್ತುತಿಸುವುದಕ್ಕೆ ಯಾಕೆ ಬಾಯಿ ಬಿಡ್ತಾ ಇಲ್ಲ? ಅದಕ್ಕಾಗಿ ದೇವರು ನಿಮ್ಮನ್ನು ತುಂಬಿ ಕಳಿಸಿದ್ದಾನಲ್ಲ, ಕೈ ತುಂಬ ತಲಾಂತರವನ್ನು ಕೊಟ್ಟಿದ್ದಾನಲ್ಲ.
ಬರಿಗೈಯಾಗಿ ಬಂದೆನು ನಾ, ತುಂಬಿದವನಾಗಿ ಮಾಡಿದೆ ನೀನು. ಬರಿಗೈ ಇದ್ದವನಾದ ನಮ್ಮನ್ನು ತಲಂತವನ್ನು ಕೊಟ್ಟು ಕೈಗನ್ನು ತುಂಬಿದನಲ್ಲ, ಆ ವರವನ್ನು ಏನ್ ಮಾಡ್ತಾ ಇದ್ದೀರಿ? ಮಣ್ಣಲ್ಲಿ ಇಡ್ತಾ ಇದ್ದೀರಾ. ಮಣ್ಣಲ್ಲಿ ಇಡಬೇಡ್ರಿ, ಲಾಭಕ್ಕೆ ಹಾಕಿರಿ. 1 ತಲಾಂತ 2 ತಲಾಂತರ ಮಾಡಿಕೊಡ್ರಿ, 5 ತಲಾಂತರ 10 ತಲಾಂತರ ಮಾಡ್ರಿ. ಅದಕ್ಕೆ ದೇವರು ಕೊನೆಗೆ ನೀನು ದಣಿಯ ಸೌಭಾಗ್ಯದಲ್ಲಿ ಸೇರುವಿ ಎಂಬುದಾಗಿ ಕೃಪವು ಆಶೀರ್ವಾದವು ನಿಮಗೆ ಉಂಟಾಗುತ್ತದೆ.